ನಮಸ್ಕಾರ, ಎಲ್ಲರಿಗೂ ಹಳ್ಳಿ ಮಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಲಸಂದಿ ಪಡ್ಡು ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀನಿ. ಮೊದಲು 750 ಗ್ರಾಮ್ ಪಾವು kg ಅಲಸಂದಿ ಬೇಳೆನ ಸ್ವಚ್ಛಗೆ ತೊಳೆದು ನೆನೆ ಹಾಕ್ಕೋಬೇಕು. ನಂತರ ಅದಕ್ಕೆ ಈ ಲೋಟದಲ್ಲಿ 2 ಲೋಟ ಉದ್ದಿನಬೇಳೆ ಸೇರಿಸ್ಕೋಬೇಕು. ನಂತರ ನೀರು ಹಾಕಿ ಸ್ವಚ್ಛಗೆ 2 ಸಲ ಕಲ್ಕೋಬೇಕು ನೋಡ್ರಿ. ಸ್ವಚ್ಛಗೆ ಬಸ್ಕೊಂಡು ಇವನ್ನ ಜಾಲಿಸ್ಬೇಕ್ರಿ. ಅಂದ್ರೆ ಅಲಸಂದಿ ಒಳಗೆ ಕಲ್ಲು ಇರ್ತಾವೆ, ಅದ್ರ ಸಂಬಂಧ ಜಾಲಿಸ್ಕೋಬೇಕು. ಒಂದು 2-3 ತಾಸು ನೆನಿಬೇಕ್ರಿ. ಆನಂತರ ಇವನ್ನ ಮಿಕ್ಸಿಗೆ ಹಾಕ್ಕೋಬೇಕು. ನೋಡ್ರಿ, ಅಷ್ಟು ನೀರು ಹಾಕೋಬೇಕು, ಮುಳುಗು ಅಷ್ಟು. ಈಗ ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಈ ಥರ ತರಿಯಾಗಿ ಬಂದೈತಿ. ತೀರ ಒಟ್ಟಾಗ ಇರಬಾರ್ದು, ತೀರ ಸಣ್ಣನ ಆಗಬಾರ್ದು. ಈ ಥರ ಬರಬೇಕು ಅಂದ್ರೆ ಮಿದುವಾಗ ಮಸ್ತ್ ಅಕ್ಕವು. ಅಲಸಂದಿ ವಡೆ, ಅಲಸಂದಿ ಪಡ್ಡು ಯಾವುದಾದ್ರೂ ಮಾಡ್ಕೋಬೋದು. ನೋಡಿರಿ, 1 ಚಮಚವು ಜೀರಿಗೆ ಹಾಕ್ಕೋಬೇಕು ನೋಡಿರಿ. ಚಲೋ ಹಾಕ್ಕವು, ಟೇಸ್ಟ್ ಹಾಕ್ಕವು ಜೀರಿಗೆ ಹಾಕ್ಕೊಂಡ್ರೆ. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಇಷ್ಟು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಅಂದ್ರೆ ಉಪ್ಪು ಜೀರಿಗೆ ಟೇಸ್ಟ್ ಇದಾಗುತ್ತೆ. ಎಲ್ಲ ಮಿಕ್ಸ್ ಆಗಿ ಚಲೋ ಆಕೈತಿ ರುಚಿಗೆ. ಈ ಥರ ಬರ್ಬೇಕು ನೋಡ್ರಿ. ಹಾಕ್ಬೇಕಾದ್ರೆ ಇಷ್ಟು ತಿಳು ಇರ್ಬೇಕು ಪಡ್ಡಿಗೆ. ತೀರ ಗಟ್ಟಿ ಆದ್ರೆ ಪಡ್ಡು ಗಟ್ಟಿ ಹಾಕವಿ. ಈ ಥರ ಬರ್ಬೇಕ್ರಿ, ತಿಳು ಇರ್ಬೇಕು ಒಂದು ಸ್ವಲ್ಪ. ಸ್ವಲ್ಪ ಫ್ಲೇಮು ಇಟ್ಕೋಬೇಕು ನೋಡಿ, ಯಾಕಂದ್ರೆ ಬರ್ತಾವೆ. ಇಷ್ಟ ಭಾಳ ತಗೊಳ್ಳ, ಎಣ್ಣೆನೂ ಜಾಸ್ತಿ ಇರೋದಿಲ್ಲ ರೀ. ಇವು ಚಲೋ ಹಾಕೋ. ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಇಷ್ಟು ಎಣ್ಣೆ ಹಾಕಿ ಮೃದುವಾದ ಪಡ್ಡು ಅಲಸಂದಿ ಪಡ್ಡು ಬರ್ತಾವೆ ನೋಡ್ರಿ. ಜಾಸ್ತಿ ಎಣ್ಣೆ ಏನು ಹಿಡಂಗಿಲ್ಲ ಇವು. ತುಂಬ ರುಚಿಕರವಾದ ಆರೋಗ್ಯಕರ ಅಲಸಂದಿ ಪಡ್ಡು ಹೆಂಗೆ ಬಂದವ ಅನ್ನೋದು ನೀವು ಒಂದು ಸಲ ಮಾಡಿ ನೋಡಿರಿ. ದಿಢೀರಂತೆ ಮಾಡ್ಬೋದಾದ 1-2-3 ತಾಸಿನಲ್ಲಿ ಬೇಳೆಯನ್ನು ನೆನೆ ಹಾಕಿ ಇವನ್ನ ಮಿಕ್ಸಿಗೆ ಹಾಕಿ ಮಾಡ್ಕೋಬೋದು. ತುಂಬ ಮೃದುವಾಗಿ ಬರ್ತಾವೆ ನೋಡ್ರಿ ಇವು. ಇಷ್ಟು ಮೆತ್ತಗೆ
ಮೆತ್ತಗೆ ಅಂತ ಬರ್ತಾವೆ ಇವು. ನೀವು ಒಂದು ಸಲ ಮನೆಯಾಗ ಮಾಡಿರಿ. ಈ ಮಳೆಗಾಲಕ್ಕೆ ತಿನ್ನೋಕ್ಕೂ ಭಾಳ ರುಚಿ ಆಕ್ಕವು. ಚಹಾದೊಳಗೆ ತಿನ್ಬೋದು. ವಡಿಕ್ಕಿಂತ ಇವ ಚಲೋ ಆಕ್ಕವು. ಎಣ್ಣೆನೂ ಜಾಸ್ತಿ ಹಿಡಿಯಂಗಿಲ್ಲ. ಹೆಂಗೆ ಬಂದವು ಪಡ್ಡು ಅನ್ನೋದು ಕಮೆಂಟ್ನ್ಯಾಗ ತಿಳಿಸ್ರಿ. ವಿಡಿಯೋನ ಶೇರ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.